ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕಸದ ಟೆಂಡರ್ಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಕಸದ ಟೆಂಡರ್ನಲ್ಲಿ 15,000 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ.ಕೆ ಆರೋಪ ಏನಿದೆ ಅದಕ್ಕೆ ಡಿಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಎಚ್.ಡಿ.ಕೆ ಹತಾಶೆಯಲ್ಲಿದ್ದಾರೆ. ಬೇಕಾದ್ರೆ ಎಲ್ಲಾದ್ರೂ ಡಿಬೇಟ್ಗೆ ಬರಲಿ, ಡಿಬೇಟ್ ಕರೀಲಿ ನೋಡೋಣ. ಕಿಂಗ್ ಆಫ್ ಕರಪ್ಷನ್ ಅಂತ ನಮ್ಮ ಕುಟುಂಬಕ್ಕೆ ಹೆಸರು ಬಂದಿಲ್ಲ, ಅದು ಬಂದಿರೋದು ನಿಮ್ಗೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಹಾದಿ ಬೀದಿಲಿ ಮಾತನಾಡುವವನಿಗೆ ಉತ್ತರ ಕೊಡಬೇಕಾಗಿಲ್ಲ. ಅವನ ತಮ್ಮನೋ ಅಣ್ಣನೋ ಇದ್ದಾನಲ್ಲ, ಅವನನ್ನ ಸದನಕ್ಕೆ ಕಳುಹಿಸಲಿ, ಉತ್ತರ ಕೊಡ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಾಂಟ್ ಮಾಡಿದ್ದಾರೆ. ಯಾರೋ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯಕ್ಕೆ ಕೇಳಿ. ಹಿಟ್ ಅಂಡ್ ರನ್ ಕೇಸು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದು ಆ ಚರಿತ್ರೆನೆಲ್ಲ ಬಂದು ಓಲಿ. ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ, ಅವರಿಲ್ಲ, ಬಂದು ಮಾತಾಡಕ್ಕೆ ಕೇಳಿ, ನಾನು ಮಾತಾಡ್ತೀನಿ. ಯಾವ ಇದು ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ. ಬರಕ್ಕೆ ಕೇಳಿ ಅಸೆಂಬ್ಲಿಗೆ, ಇಲ್ಲ ಕಳ್ಸಕ್ಕೆ ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ. ಲೆಟ್ ಇ ಕಮೆಂಟ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ. ದಾಖಲೆಗೆ ಉಳ್ಕೊಳ್ಬೇಕು. ಇವ್ರು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನೋ ಎಲ್ಲ ತೆಗಿತೀನಿ ನೋಡಮ್ಮ. ಇದೇನ ಫ್ರಸ್ಟ್ರೇಷನ್, ಯಾರೋ ಫ್ರಸ್ಟ್ರೇಷನ್ ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವ್ದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯಕ್ಕೆ ಕೇಳಿ. ಹಿಟ್ ಅಂಡ್ ರನ್ ಕೇಸು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದು ಆ ಚರಿತ್ರೆನೆಲ್ಲ ಬಂದು ಓಲಿ. ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ, ಅವರಿಲ್ಲ, ಬಂದು ಮಾತಾಡಕ್ಕೆ ಕೇಳಿ, ನಾನು ಮಾತಾಡ್ತೀನಿ. ಯಾವ ಇದು ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್